ಇನ್ನು ಉಗ್ರರ ಅಟ್ಟಹಾಸಕ್ಕೆ ಶಿವಮೊಗ್ಗದ ಮಂಜುನಾಥ್ ಕೂಡ ಬಲಿಯಾಗಿರೋ ವಿಚಾರ ಗೊತ್ತಿರುವಂಥದ್ದು. ಶಿವಮೊಗ್ಗದ ವಿಜಯನಗರ ನಿವಾಸಿ ಮಂಜುನಾಥ್ ರಾವ್ ಬಲಿಯಾಗಿದ್ದಾರೆ. ಮಿಲಿಟರಿ ಪ್ರಕ್ರಿಯೆ ಮುಗಿದ ನಂತರ ಮೃತದೇಹವನ್ನು ಹಸ್ತಾಂತರ ಮಾಡ್ತಾರೆ. ಸಾಯಂಕಾಲ 6 ಗಂಟೆ ವೇಳೆಗೇನೋ ಬೆಂಗಳೂರಿಗೆ ಮೃತದೇಹ ತರ್ತಾರೆ ಅನ್ನೋ ಮಾಹಿತಿ ಇದೆ. ಅವರ ಪತ್ನಿ ಮತ್ತು ಪುತ್ರ ಕೂಡ ಅಲ್ಲೇ ಇದ್ದಾರೆ. ಅವರು ಕೂಡ ಅದೇ ಫ್ಲೈಟಲ್ಲೇ ಬರ್ತಾರಂತೆ. ನಾಳೆ ಬೆಳಿಗ್ಗೆ ಮಂಜುನಾಥ್ ರಾವ್ ಅವರ ಮೃತದೇಹವನ್ನು ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಶಿಫ್ಟ್ ಮಾಡಲಾಗುತ್ತೆ ಅಂತಕ್ಕಂಥ ಮಾಹಿತಿ. ಈಗಾಗಲೇ ಮಂಜುನಾಥ್ ಅವರ ಕುಟುಂಬಕ್ಕೆ, ಅವರ ಕುಟುಂಬದ ಬಳಿಗೆ ಆ ರಾಜಕಾರಣಿಗಳೆಲ್ಲ ಹೋಗಿದ್ದಾರೆ. ಕಿಮ್ಮನೆ ರತ್ನಾಕರ್ ಅವರು, ಮಧು ಬಂಗಾರಪ್ಪ, ಚನ್ನಬಸಪ್ಪ ಎಲ್ಲರೂ ಕೂಡ ಹೋಗಿ ಸಾಂತ್ವನವನ್ನು ಹೇಳಿದ್ದಾರೆ. ಜೊತೆಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೂಡ ಈಗಾಗಲೇ ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಎಲ್ಲರನ್ನೂ ಸುರಕ್ಷಿತವಾಗಿ ಕರ್ಕೊಂಡು ಬರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಬಟ್ ಮೂಲ ಪ್ರಶ್ನೆ ಇರುವಂಥದ್ದು, ಇವತ್ತಿಗೂ ಕೂಡ ಧರ್ಮ ಅಂತಕ್ಕಂಥದ್ದು ಯಾಕೆ ಹೊಡಿತೀರಾ, ಎಲ್ಲ ಒಂದೇ, ನಾವೆಲ್ಲ ಸಮಸ್ತ ಭಾರತೀಯರು ಅಂತ ಉದ್ದುದ್ದ ಭಾಷಣ ಬಿಗಿತಾರಲ್ಲ, ಅವರು ಇವತ್ತೊಂದು ದಿನ ಬಾಯಿಗೆ ಟೇಪ್ ಹಾಕ್ಕೊಂಡು ಮನೆಯಲ್ಲಿ ರೂಮ್ ಒಳಗಡೆ ಸೇರ್ಕೋತಾರೆ. ಅವರು ಬಿಲದಿಂದ 2 ದಿನ ಆದ್ಮೇಲೆ ಆಚೆ ಬರ್ತಾರೆ. ಅಲ್ಲಿ ತನಕ ಅವ್ರು ಮಾತನಾಡಲ್ಲ. ಯಾಕೆ ಅಂತಂದರೆ ಗೊತ್ತು, ರಕ್ತ ಪಿಪಾಸುಗಳಿಗೆ ರಕ್ತವನ್ನು ಹೀರೋದನ್ನು ಬಿಟ್ಟು ಅವ್ರನ್ನ ಪೂಜೆ ಮಾಡ್ರಪ್ಪ ಅಂತಂದ್ರು ಅಥವಾ ಪ್ರಾರ್ಥನೆ ಮಾಡ್ರಪ್ಪ ಅಂತಂದ್ರು ಮಾಡ್ತಾರಾ? ಅವರು ರಕ್ತ ಪಿಪಾಸುಗಳೇ, ಅವರ ಕೆಲಸನೇ ಅದು. ಹಾಗಾಗಿ ನಿಮ್ಗೆ ಅಷ್ಟೊಂದು ಕೋಪ ಇದ್ದರೆ ಭಾರತದ ಮೇಲೆ ಸೈನ್ಯದ ಜೊತೆ ನೇರ ಹೋರಾಡಿ. ಹೇಡಿಗಳ ರೀತಿ ಬಿಹೇವ್ ಮಾಡಬೇಡಿ. ಇದು ಹೇಡಿಗಳು ಮಾಡಿರುವಂತಹ ಕೃತ್ಯ. ಹೊಡೆದ್ಬಿಡೋದಂತೆ, ಗುಂಡಿಟ್ಟು ಕೊಂದುಬಿಡೋದಂತೆ ಯಾರೂ ಇಲ್ಲದಿದ್ದಾಗ, ಆಮೇಲೆ ಓಡೋಕ್ಕೆ ತಲೆಮರೆಸ್ಕೊಂಡ್ಬಿಡೋದಂತೆ. ದೊಡ್ಡದಾಗಿ ನಾವು ಈ ಕೃತ್ಯದ ಹೊಣೆ ಹೊರ್ತೀವಿ ಅಂತ ಭಾಷಣ ಬಿಗಿಯೋದಂತೆ. ನಾನ್ ಸೆನ್ಸ್. 140-145 ಕೋಟಿ ಜನಸಂಖ್ಯೆ ಇರತಕ್ಕಂಥ ಭಾರತವನ್ನು ನಿಮ್ಮ ಕೈಯಲ್ಲಿ ಅಲ್ಲಾಡ್ಸೋಕ್ಕೂ ಆಗಲ್ಲ.